ಹಲೋ ಗಾಯ್ಸ್, ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ಸುಸ್ವಾಗತ. ಗೈಸ್ ಇಂಟ್ರೋನೇ ಕೊಡ್ತಾ ಇಲ್ಲ ಇವಾಗ ಯಾಕೋ ಮಿಸ್ ಆಗಿ. ಸೊ ಈಗ ನೆನಪಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಗಾಯ್ಸ್, ನೋಡಿ ಮೀಟ್ ಅಗಸ್ತ್ಯ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ ಏನಿದು ಡ್ಯಾಶ್ ಚೇಂಜ್ ಆಗಿದೆ ಅಂತ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ರಾಕೀಸ್ 390ನ. ಆ್ಯಂಡ್ ಎಸ್ ಗಾಯ್ಸ್, ಹೊಸ ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ವಿ ಹ್ಯಾವ್ ನೇಮ್ಡ್ ಹಿಮ್ ಅಗಸ್ತ್ಯ. ಅದು ರಾಕಿ ಅವ್ರು ನೋಡಿ ಹಿಂದೆ ಬರ್ತಾ ಇದ್ದಾರೆ. ಆ್ಯಂಡ್ ಹಿಯರ್ ಇಟ್ ಈಸ್ ದ ಅಗಸ್ತ್ಯ. ಇವತ್ತು ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಇಡೀ ಊರೆಲ್ಲ ಸುತ್ಕೊಂಡ್ಬಂದು ಆದಮೇಲೆ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಮಾಮೂಲಿ ಬಿಡಿ, ನಮ್ಮ ಮನೆ ದೇವರು ಅಂದರೆ ನಾಣ್ಯ ಭೈರವೇಶ್ವರ, ನೀವೇನಂತ ಕರಿತೀರಾ ಅಂದರೆ ಎತ್ತಿನ ಭುಜಕ್ಕೆ ಹೋಗಲ್ಲಿ ಒಂದು ಕೆಳಗಡೆ ದೇವಸ್ಥಾನ ಇದೆಯಲ್ಲ, ಅದು ಬಂದುಬಿಟ್ಟು ನಮಗೆ ಮನೆ ದೇವರು ನಾಣ್ಯ ಭೈರವೇಶ್ವರ. ಅದಕ್ಕೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಇದಕ್ಕಿಂತ ಮುಂಚೆ ತುಂಬ ಊರೆಲ್ಲ ಸುತ್ಕೊಂಡ್ಬಂದಾಯಿತು. ಮೇನ್ ಮಂಗಳೂರು ಹೋಗಿದ್ವಿ, ಹಂಪಿ ಹೋಗಿದ್ದೀವಿ, ಎಲ್ಲ ಹೋಗಿದ್ದೀವಿ. ಹಂಪಿ ವಿಡಿಯೋಸ್ ಬಂದುಬಿಟ್ಟು ಇದು ಹಾಕಿದ ದಿನದ ನೆಕ್ಸ್ಟ್ ಡೇಯಿಂದ ಬರುತ್ತೆ ಗೈಸ್. ಇದು ನಾಳೆನೇ ಹಾಕ್ತೀನಿ ಅನಿಸುತ್ತೆ. ನಾಳೆ ಅಂದರೆ ಡೇಟ್ ಗೊತ್ತಿಲ್ಲ. ಇವತ್ತು ಎಷ್ಟು ಯಾವನ್ ಗುರು ಆ ಥರ ಹೋಗ್ತವನೆ. ಡೇಟ್ ಗೊತ್ತಿಲ್ಲ, ಇವತ್ತು ಎಷ್ಟು ಅಂತಲೇ ಮರ್ತೋಗಿದೆ. ಎಸ್, ನಾಳೆ ಬೆಳಿಗ್ಗೆ ನೀವಂದರೆ ಈ ವಿಡಿಯೋ ಮಾಡಿರೋ ನೆಕ್ಸ್ಟ್ ಡೇ ನೋಡ್ತಾ ಇರ್ತೀರ. ಸೊ ತುಂಬ ಮಳೆ ಗೈಸ್, ಗಾಡಿ ಎಲ್ಲ ಕ್ಲೀನ್ ಮಾಡಿದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ಫುಲ್ ಗಲೀಜಾಗುತ್ತೆ, ಪಕ್ಕ ಹೋಗುತ್ತೆ ನನಗೆ. ಇರಲಿ, ಏನು ಮಾಡೋಂಗಿಲ್ಲ. ಇಟ್ ಹ್ಯಾಪನ್ಸ್ ಅಂತ ಅಂದ್ಕೊಳೋದು ಸುಮ್ಮನೆ ಆಗ್ಬೇಕಷ್ಟೇ. ಇನ್ನೇನು ಮಾಡ್ತೀರಿ ಹೇಳಿ. ಇರಲಿ, ಟೈಮ್ ಬಂದುಬಿಟ್ಟು 11:30 ಆಯಿತು. ಲೇಟ್ ಆಯಿತು. 11 ಗಂಟೆಗೆ ಹೋಗಬೇಕಿತ್ತು. 11 ಗಂಟೆ ಅಷ್ಟೊತ್ತಿಗೆ ಭಟ್ರು ಬಂದು ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. 2 ಗಾಡಿ ತೊಗೊಂಡೋಗ್ತಿದ್ದೀನಿ. ಯಾಕಂದರೆ ರಾಕಿನ ನಾನು ಗಾಡಿ ತಗೊಂಡಾಗಿಂದ ಸಾಮಾನ್ಯಕ್ಕೆ ವೆಸ್ಟ್ ಕೋಸ್ಟೆಲ್ಲ ಮುಗಿಸ್ಕೊಂಡ್ಬಂದೆ. ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಸಿಲ್ಲ ಒಂದು ಸತಿನೂ. ತುಂಬ ದೃಷ್ಟಿಯಾಗಿರಬೇಕು, ಅದಕ್ಕೆ ತೋರಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಈಗ. ಎಸ್, ಇದೇ ಸೇಮ್ ರೂಟ್ ಯಾವಾಗಲೂ ನೋಡಿ ಇಟ್ಟಿರ್ತೀರ. ವಿಲ್ ಸಿ ಯು ಸೂನ್ ಗೈಸ್. ನೋಡೋಣ ಮುಂದೆ ಏನು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಸೂಪರ್ ಆಗಿರೋ ರೋಡ್ ಇದೆ. ವಿಲ್ ಎಂಜಾಯ್ ದ ರೋಡ್ಸ್. ಭೈರಪುರ ಹತ್ರ ಹೋದಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಂಡೇ ಬೇರೆ, ಜನ ಇರ್ತಾರೆ, ಬಟ್ ದೇವಸ್ಥಾನ ಅಲ್ಲಿರಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಹಂಗೆ. ವಿಲ್ ಸಿ ಹೇಗಿದೆ ಅಂತ. ದೇವಸ್ಥಾನಲ್ಲೂ ಇರ್ತಾರೆ ಗೈಸ್, ಸಂಡೇ ಎಲ್ಲ ಫ್ರೀ ಇರ್ತಾರಲ್ವ, ಪಕ್ಕ ಬರ್ತಾರೆ ಗೈಸ್. ಬಂದ್ವಿ, ಇನ್ನೇನಿಲ್ಲ, ಹತ್ರದಲ್ಲೇ ಬಂದ್ವಿ. ಇದೊಂದು ಹತ್ತಿದ್ರೆ ಮುಗೀತು. ಇಲ್ಲ, ಟೈಮ್ ಆಗಿಲ್ಲ, ಎಲ್ಲ ಈಗ ಹೋಗ್ತಾರೆ. 11:40 ಆಗಿದೆ. ಮಳೆ ಬರ್ತಾ ಇದೆ, ಏನೇನೆಲ್ಲ ಆಗ್ತಾ ಇದೆ. ತುಂಬ ಮಳೆ ಗೈಸ್. ಈಗ ಒಂದು 4 ದಿನ ಆಯಿತು ಬರೀ ಮಳೆ ಬರ್ತಿದೆ. ಇಲ್ಲಂಗೆ ಎಲ್ಲ ಯಾಕೋ. ಇದೇನಿದು ವ್ಯಾನು ಬಸ್ಸು ಎಲ್ಲ ಬರ್ತೈತೆ. ಕ್ರೇಜಿ, ನಮ್ಮ ಕತೆ ಅಲ್ಲ ಗೋವಿಂದ ಇದು. ಯಪ್ಪ ದೇವ್ರೆ, ತುಂಬ ರಾಂಗ್ ಟೈಮಲ್ಲಿ ಬಂದಿದ್ದೀನ. ತುಂಬ ರಾಂಗ್ ಟೈಮಲ್ಲೇ ಬಂದಿದ್ದೀನಿ. ದೇವಸ್ಥಾನಕ್ಕಂದರೆ ಕಾಸಿಲ್ಲ, ಇದಕ್ಕಂದರೆ ಕಾಸು ಕೊಡಬೇಕು ಗೈಸ್. ಎತ್ತಿನ ಭುಜ ಟ್ರೆಕ್ಕಿಂಗ್ ಓಪನ್ ಆಗಿದೆಯಾ? ನೈಸ್. ಈ ಕಡೆ ಹಾಕು, ಸೈಡಿಗೆ ಹಾಕು. ಹಾಂ, ಪೂಜೆನೇ ಆಯ್ತಾ ಏನಲ್ಲ? ಪೂಜೆನೇ ಆಗೋಯ್ತಾ ಏನು ಕತೆ ಅಂತ? What the hell guys?
सिद्धलक्ष्मीर्मोक्षलक्ष्मीर्जयलक्ष्मी सरस्वती श्रीलक्ष्मी वरलक्ष्मी जः प्रसन्ना मम सर्वदा वराङ्कुशोपाश श्रीखं मुद्रैं करैव हन्ते कमलासनं बालार्ककूटे नेत्रां भजे हमाद्यं जगदीश्वरीं श्री सर्वमङ्गलमाङ्गल्ये शिवे सर्वार्थसाधिके नाಳೆ ಇದನ್ನು ಬೇಡಿ ಹಾಕ್ಬೇಕು ಯಾಕೆಂದರೆ ದೇವ್ರು ಮುಟ್ಟಿದ್ದು ಶಿವೆ ಸರ್ವಾರ್ಥಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣಿ ಪದ್ಮಪತ್ರಾಯತಾಕ್ಷಿ ಗಂಭೀರವರ್ತ ಪರಮಮಿತ್ರ ಶುಭ್ರವೃದ್ಧಿ ಬಂದಿಲ್ಲ ಲಕ್ಷ್ಮೀಂ ಗಜೇಂದ್ರ ಮಂಗನಶಕಿತೈ ಸಾಧಿತಾ ನಿತ್ಯಂ ಶ್ರೀಮಃ ವಾಹನರೇಖಾಕ್ಷೇಮಃ ಧೂಪದೀಪಾಂ ಸಮರ್ಪಯಾಮಿ ವನಸ್ಪತಿಃ ರಸಾರ್ಪನ್ನಗಂಧಾಗ್ನೋದಂತೋತ್ತಮಾರ್ಪಿಃ ಸರ್ವದೇವಾನಾಂ ಧೂಪೋಯಂ ಪ್ರತಿದೇಶಾನ್ ಶಿವಾಹಂ ದೇಶಾನ್ ಆರೋಗ್ಯಮಸ್ತು ತನಕ ಉತ್ತರೋತ್ತರ ಧೈರ್ಯಮಸ್ತು ಉತ್ತರೋತ್ತರ ಅಭಿವೃದ್ಧಿವಸ್ತಾನಿ ಭಯ ಐಶ್ವರ್ಯಾಭಿವೃದ್ಧ್ಯಾರ್ಥಂ ಹಿಂಗೆ ದೇವರ ಪ್ರಭುತ್ವ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಭಗವಂತ ಭೈರವೇಶ್ವರ ಸೇವಾಕರ್ತರು ನೂತನವಾಗಿ ಒಂದು ವಾಹನವನ್ನು ಖರೀದಿ ಮಾಡಿದ್ರಿಂದ ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಧಾನವಾಗಿ ನೋಡಿಸಿ ದೊಡ್ಡ ಬಂತು ಸರ್ವಾರಿಷ್ಟಾಚಾರ ದೋಷ ಪೀಡಾ ಪರಿಹಾರ ಕಚ್ ಮಾಡೋದು ಮಾಡು ಕಾಯಿ ಒಳಗ್ತಾರಲ್ಲ ಗೈಸ್ ಪೂಜೆ ಎಲ್ಲ ಆಯಿತು. ಪೂಜೆದ ವಿಡಿಯೋ ಫೋನಲ್ಲಿದೆ ಅನ್ಕೊತೀನಿ, ಅದನ್ನು ಹಾಕಿರ್ತೀನಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್. ಬಿಟ್ಟರು ಪೂಜೆ ಮಾಡಿದರು. ಟೈಮು 1:15 ಆಯಿತು ಗುರು. ಓನ್ ಶಿಟ್, ಎಲ್ಲಿ ಚೂರು ಲೇಟ್ ಆಯಿತು, ಬಟ್ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. 2 ಗಾಡಿಗೆ ಪೂಜೆ ಮಾಡಿಸ್ದೆ ಗುರು. ಫೈನಲಿ. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಸಂಡೇ ಬಿಡ್ತಾರೆ ಅನಿಸುತ್ತೆ ಟ್ರೆಕ್ಕಿಂಗ್. ಇಲ್ಲಿ ಎತ್ತಿನ ಭುಜ ಬುಕ್ಕಿಂಗ್ ಮಾಡ್ಕೊಬೇಕು ಆನ್ಲೈನು. ಅದೇ ಅರಣ್ಯ ವಿಹಾರ, ಸೇಮ್ ಕುದುರೆಮುಖ ಅದೆಲ್ಲ ಹಿಂಗೆ ಮಾಡ್ತೀರಾ ಅದೇ ಥರ. ಮಳೆ ಅಂದರೆ ಯಪ್ಪ ಭಾರಿ ಮಳೆ ಬರ್ತಾಯಿದೆ ಮಾತ್ರ. ಈಗ ವಾಪಸ್ ಗೋಯಿಂಗ್ ಬ್ಯಾಕ್, ಇನ್ನೇನಿಲ್ಲ, ಸೀದಾ ಮನೆಗೆ ಇನ್ನೊಂದು 20 ಮಿನಿಟ್ಸ್ ಮನೆಗೆ ಹೋಗಿರ್ತೀವಿ. ಓ ವಾಟ್ ದ ಹೆಲ್ ಇಸ್ ದಿಸ್ ಫಾರ್ಚುನರ್. ಇನ್ನು ಮನೆ ಮುಟ್ಟಿ ಬಿಡ್ತೀವಿ ಅಷ್ಟೇ. ಇದನ್ನು ಎತ್ತಿನ ಭುಜ ಪ್ಯಾಡಿ ಫೀಲ್ಡಾ ಅಂತೇನಾಯ್ತು ಗೂಗಲ್ ಮ್ಯಾಪಲ್ಲಿ. ಇದಕ್ಕೆ ಹೋಗ್ಬೇಕಾದ್ರೇ ಸಿಗುತ್ತೆ ದೇವಸ್ಥಾನಕ್ಕೂ. ಅಂದರೆ ನಿಮಗೆ ಎತ್ತಿನ ಭುಜ ಹೋಗ್ಬೇಕಾದ್ರೆ, ದೇವಸ್ಥಾನ ಹೋಗ್ಬೇಕಾದ್ರೆ, ಎಲ್ಲ ಕಡೆ ಹೋಗ್ಬೇಕಾದ್ರೆ ಸಿಗುತ್ತಿದ್ದು. ಎಸ್, ಇನ್ನೇನು ಸೀದಾ ಮನೆಗೆ ಹೋಗ್ತೀವಿ. ಈ ಥರ ಗೊಚ್ಚ ಹಾರಿಸ್ಕೊಂಡು ಹೋದರೆ ದೂರದಲ್ಲೇ ಹೋಗೋಣ ಗೈಸ್, ಏನು ಹೇಳಿ. ಆ್ಯಂಡ್ ಎಸ್, ನೋಡಿದ್ರಲ್ಲ ಈ ಗಾಡಿ, ದಿಸ್ ಈಸ್ ಆ್ಯನ್ BS3 2015 ಮಾಡಲ್ BS3 ಗೈಸ್. BS3 RC390. ದ ರಿಯಲ್ ನೇಮ್ ಅಂದರೆ KTM RC390 BS3 ವೇರಿಯಂಟ್. ಇದೇ ಗಾಡಿ ಬೇಕು ಅಂತ ಹುಡುಕಿ ತೊಗೊಂಡಿರೋ ಗಾಡಿ ಇದು. ಅಂದರೆ ಇದೇ ಅಲ್ಲ, ಇದೇ ಪರ್ಟಿಕ್ಯುಲರ್ ಗಾಡಿ ಅಲ್ಲ, ಬಟ್ ಇದೇ ಮಾಡೆಲ್. ಅಂದರೆ BS3 RC390 ಇದೇ ಬೇಕು ಅಂತೇಳಿ ಹುಡುಕಿ ಎಲ್ಲರಿಗೂ ಡ್ರೀಮ್ ಇರುತ್ತಲ್ವ ಒಂದು, ಏನು ಹೇಳಿ, ಅದೇ ನಿಂಜ ಎಷ್ಟು ತೊಗೋಬೇಕು, ಎಷ್ಟು ತೌಸಂಡ್. ನಂಗೆ ಆ ಲೆವೆಲಿಗೆಲ್ಲ ಇಲ್ಲ, ನಂದು ಇದೊಂದೇ, ಈ ಗಾಡಿ ತೊಗೊಬೇಕು ಅಷ್ಟೇ ಜೀವನದಲ್ಲಿ. ಇದ್ರ ಮೇಲೆ ಇನ್ನೇನು ತೊಗೊಬೇಕು ಅಂತ ಇಲ್ಲ, ಬಟ್ ತೊಗೊಂಡ್ರು ತೊಗೊಬೋದು, ಹೇಳೋಂಗಿಲ್ಲ. ಯಾವಾಗಾದರೂ ಫ್ಯೂಚರಲ್ಲಿ ಇಫ್ ಎವ್ರಿಥಿಂಗ್ ಗೋಸ್ ವೆಲ್
ಇಲ್ಲ, ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್, ಬಟ್ ಇನ್ನೂ ಗೋಸ್ ವೆಲ್ ಅಂದರೆ ವಿಲ್ ಸಿ. ಮಾತ್ರ ಈ ಗಾಡಿ ಮಾತ್ರ ತಗೊಳ್ಳೇಬೇಕು ಅಂತ ನಂಗೆ ತುಂಬ ಕ್ಲೋಸ್ ಇರೋರಿಗೆ ಗೊತ್ತು ಎಷ್ಟು ವರ್ಷದಿಂದ ಹುಡುಕ್ತಿದ್ದೀನಿ ಅಂತ. ಎಷ್ಟು ವರ್ಷದಿಂದ ಅಂತ ಹೇಳಿ ನೀವು ನಗ್ತೀರಾ, ಅದಕ್ಕೆ ಹೇಳೋಕ್ಕೆ ಹೋಗಲ್ಲ ಎಷ್ಟು ವರ್ಷದಿಂದ ಹುಡುಕಿದ್ದೀನಿ ಈ ಗಾಡಿಗೆ ಅಂತ. ಸೊ ಫೈನಲಿ ಹಿಯರ್ ಇಟ್ ಈಸ್. ಐ ಆಮ್ ಹ್ಯಾಪಿ ವಿತ್ ದಿಸ್. ಆಲ್ರೆಡಿ ಹಂಪಿ ಟ್ರಿಪ್ ಆಗೋಗಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಬೋರ್ ಅಂದರೆ ನನಗೆ ಇದನ್ನು ಯಾಕೆ ತಗೊಂಡೆ ಅಂತ ಅಂತೂ ಅನ್ಸೋಕ್ಕೆ ಚಾನ್ಸೇ ಇಲ್ಲ, ಅನ್ಸೋಲ್ಲ ಬಿಡಿ, ಯಾವುದೇ ಕಾರಣಕ್ಕೂ ಅನ್ಸೋಲ್ಲ. ವಾ, ಏನು ಗುರು, ಏನು ಹೇಳಿ ನಾನು ಇಂಥ ವೆದರಲ್ಲಿ ಹುಟ್ಟಿ ಬೆಳೆದು ಇಂಥ ಗಾಡಿಗಳಿಟ್ಕೊಂಡು ತುಂಬ ಕ್ರೇಜಿ ಅಂದ್ಕೊಳ್ಳಿ. ಯಾರು ದೃಷ್ಟಿ ಮಾಡಬೇಡಿ ಗೈಸ್, ಮತ್ತೆ ತುಂಬ ಜಾಸ್ತಿ ಎಲ್ಲ ದೃಷ್ಟಿ ಮಾಡೋಕ್ಕೆ ಹೋಗಬೇಡಿ ಇದ್ರ ಮೇಲೆ ಅಷ್ಟೇ. ಈ ಎರಡು ಮಾತನ್ನು ಕುಯ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ ಗೈಸ್. ಸಿ ಯು ಸೂನ್. ನೋಡೋಣ ಮತ್ತಿನ್ನು ಯಾವುದ್ರಲ್ಲಿ, ಅಂದರೆ ಈಗ ಹಂಪಿ ಮುಗಿಬೇಕು, ಹಂಪಿ ಮುಗಿದ ಮೇಲೇ ಸಿಗೋದು ನಿಮಗೆ. ನಾಳೆ ಎಸ್, ಅಂದರೆ ಈ ವಿಡಿಯೋ ಬಂದಿದ್ದ ದಿನ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ, ಯಾಕೆಂದರೆ ಅಲ್ಲಿ ಗಾಡಿ ಪೂಜೆ ಮಾಡ್ಸೋಕ್ಕೆ. ಆಸೆಗಳೆಲ್ಲ ಇದೆಯಲ್ಲ, ಅದೆಲ್ಲ ಲೈಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಹಂಗೆ ಆಗ್ತಾ ಇರುತ್ತೆ. ಎಸ್ ಗೈಸ್, ಸಿ ಯು. ಇನ್ನೇನಿಲ್ಲ, ಗಾಡಿ ಪೂಜೆ ಮಾಡ್ಸೋಕ್ಕಂತಾನೆ ಬಂದ್ವಿ. ಲೇಟ್ ಆಯಿತು ಇವತ್ತು, ಅಂದರೆ ಬೇರೆಯವರು ಇದ್ದರು, 2 ಗಂಟೆ ಆಗಿದೆ. ಬೇರೆಯವರು ಅಂದರೆ ಅವ್ರಿಗೆ ಮನೆಯದೇನೋ ಪೂಜೆ ಇತ್ತಂತೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಓಕೆ, ಸಿ ಯು ಸೂನ್ ಗೈಸ್. ಸಿ ಯು ಸೂನ್ ಅಲ್ಲ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸಿ ಯು, ಬಾಯ್. ಹಂಪಿ ವ್ಲಾಗ್ಸ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಹಂಪಿ ವೀಡಿಯೋಸಲ್ಲಿ ಫುಲ್ಲು ಇದಿರುತ್ತೆ, ಏನು ಹೇಳಿ, ಈಗ ವಾಯ್ಸ್ ಓವರ್ಸೇ ಇರುತ್ತೆ, ಯಾಕಂದರೆ ನೀಡ್ ಟು ಎಕ್ಸ್ಪ್ಲೇನ್ ಇಟ್ ಪ್ರಾಪರ್ಲಿ ಅಲ್ವಾ, ಹಾಗಾಗಿ. ಸೊ ಸಿ ಯು ಸೂನ್ ಗೈಸ್. ಬಾಯ್.